ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಷಯ ಏನಪ್ಪ, ಹೊಸ ವಿಷಯ ಅಂತ ಏನಾದರೂ ಹೇಳಂಗಿದ್ರೆ ವಾಟ್ಸಪ್ಪಲ್ಲಿ ಹೊಸದಾಗಿ ಮಾಡಿರುವಂಥ ಒಂದು ಅಪ್ಡೇಟ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತಿದ್ದೀವಿ. ಏನಪ್ಪ ಅಂಥದ್ದೊಂದು ಇವತ್ತಿನ ಅಪ್ಡೇಟ್ ಅಂತ ನಾವು ನೋಡೋದಾದರೆ, ವಾಟ್ಸಪ್ಪಲ್ಲಿ ಯಾವ ರೀತಿಯಾಗಿ ನಮ್ಮ ಫೋಟೋಗಳಿಗೆ ನಮಗೆ ಇಷ್ಟವಾದಂಥ ಸಾಂಗ್ನ ನಾವು ಎಡಿಟ್ ಮಾಡ್ಬೋದು. ಆ ಸಾಂಗ್ನ ಎಡಿಟ್ ಮಾಡಿ, ಎಡಿಟ್ ಅಂದರೆ ಆ ಸಾಂಗ್ ಫೋಟೋಗೆ ತಕ್ಕಂಥ ಒಂದು ಸಾಂಗ್ ನಾವು ಚಾಯ್ಸ್ ಮಾಡಿಕೊಂಡು, ಯಾವುದೇ ಸಾಂಗ್ ಆಗಿರ್ಬೋದು, ಆ ಸಾಂಗ್ನ ಚಾಯ್ಸ್ ಮಾಡಿಕೊಂಡು ಆ ಫೋಟೋನ ಸ್ಟೇಟಸಿಗೆ ಅಪ್ಲೋಡ್ ಮಾಡ್ಬೋದು. ಆವಾಗ ನೋಡೋರು ಕೂಡ ಒಳ್ಳೆ ಖುಷಿ ಆಗುತ್ತೆ, ಚೆನ್ನಾಗಿರುತ್ತೆ. ಅದ್ರ ಬಗ್ಗೆ ನಾವು ತಿಳ್ಕೊತ ಹೋಗೋಣ ಬನ್ನಿ, ಲೇಟ್ ಮಾಡೋದೇನು ಬೇಡ. ಏನಪ್ಪ ಹೆಂಗೆ ಮಾಡೋದಂದರೆ, ನಮ್ಮ ಚಾಟ್ಸ್ ಇರುತ್ತೆ ನಮ್ಮ ವಾಟ್ಸಾಪಲ್ಲಿ, ಅದರ ನೆಕ್ಸ್ಟ್ ಅಪ್ಡೇಟ್ ಅಂತ ಇರುತ್ತಲ್ಲ, ಸ್ಟೇಟಸ್ ನೋಡ್ತೀವಲ್ಲ, ಅಲ್ಲಿ ಬರಬೇಕು. ಅಲ್ಲಿ ಬಂದಾಗ ಮೇಲ್ ಕಾಣ್ತಿರ್ಬೋದು ನಿಮಗೆ, ಯಾಡ್ ಸ್ಟೇಟಸ್ ಅಂತಿದೆ. ಆ ಯಾಡ್ ಸ್ಟೇಟಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ತೋರಿಸುತ್ತೆ ಯಾವ್ಯಾವ ಫೋಟೋಸ್ ಇದೆ ನಿಮ್ಮ ಇದರಲ್ಲಿ ಅಂತ. ಆ ಫೋಟೋದಲ್ಲಿ ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋ ನೀವು ಚಾಯ್ಸ್ ಮಾಡ್ಕೋಬೇಕು. ಅದ್ರ ನಾನು ಚಾಯ್ಸ್ ಮಾಡ್ಕೊತೀನಿ ಇವಾಗ. ಓಕೆ, ಇದನ್ನು ಚಾಯ್ಸ್ ಮಾಡ್ಕೊತೀನಿ. ಈ ಫೋಟೋದಲ್ಲಿ ಮತ್ತು ಈ ಸಾಂಗ್ ಹೆಂಗೆ ಎಡಿಟ್ ಮಾಡೋದಂದರೆ, ಮೇಲೆ ನಿಮ್ಗೆ ಇಲ್ಲಿ ಮ್ಯೂಸಿಕ್ ಥರ ಒಂದು ಕಾಣ್ತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಆ ಒಂದು ಫೋಟೋಸ್ ನೋಡಿ ಒಂದು ಸರಿ. ಓಕೆ, ಸಣ್ಣ ಮಕ್ಕಳು ಹಳೆ ನೆನಪು ಥರ ಕಾಣ್ತಾ ಇದೆ. ಈ ಒಂದು ಫೋಟೋಗೆ ಕ್ರಿಯೇಟ್ ಸೂಟೇಬಲ್ ಅಂತ ಒಂದು ಸಾಂಗ್ ಯಾವುದಪ್ಪ ಅಂತಂದರೆ, ಸವಿ ಸವಿ ನೆನಪು ಅಂತ ರಿಸರ್ಚ್ ಮಾಡೋಣ. ಸವಿ ಸವಿ ನೆನಪು. ಓಕೆ, ಇಲ್ಲಿ ಬಂತು. ಏನೋ ಒಂದು ತೊರೆದ ಹಾಗೆ, ಯಾವುದೋ ಒಂದು ಪಡೆದ ಹಾಗೆ, ಅಮ್ಮನ ಮಡಿಲ ಅಪ್ಪಿದ ಹಾಗೆ ಕಣ್ಣಂಚಲ್ಲಿ. ಓಕೆ, ಕೇಳಿದ್ರಲ್ಲ, ಇಲ್ಲಿ ನೀವು ಪೂರ್ತಿ ಸಾಂಗ್ ಇರುತ್ತೆ ನಿಮಗೆ. ಆದರೆ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ನೀವು ಸ್ಟಾಪ್ ಮಾಡ್ಕೊಂಡು, ಅಷ್ಟು ಒಂದು 15-16 ಸೆಕೆಂಡ್ ಬರುತ್ತೆ ಒಂದು ಫೋಟೋಗೆ, ಅಷ್ಟು ಸಾಂಗ್ನ ನೀವು ಎಡಿಟ್ ಮಾಡ್ಕೋಬೋದು. ಸಾವಿರ ನೆನಪು, ಮೊದಲು ಹಿಡಿದ ಬಣ್ಣದ ಚಿಟ್ಟೆ, ಮೊದಲು ಕದ್ದ ಜಾತ್ರೆಯ ವಾಚು, ಮೊದಲು ಸೇದಿದ್ದ ಗಣೇಶ ಬೀಡಿ. ಸಾವಿರ ನೆನಪು. ಓಕೆ, ನೋಡಿದ್ರಲ್ಲ, ಇಲ್ಲಿ ಮ್ಯೂಸಿಕ್ ಓನ್ಲಿ ಅಂತ ತೋರಿಸ್ತಾ ಇದೆ ಸ್ಕ್ರೀನ್ ಮೇಲೆ. ಅದೇನು ಕಾಣಿಸಲ್ಲ, ಮ್ಯೂಸಿಕ್ ಅಷ್ಟೇ ಬರುತ್ತೆ. ಏನು ನಿಮಗೆ ಈ ಸಾಂಗು ಕಾಣಬೇಕಂತಂದರೆ ಇಲ್ಲಿ ಇದಾವಲ್ಲ, ಇಲ್ಲಿ ಕ್ಲಿಕ್ ಮಾಡಬೇಕು. ನೋಡಿ, ಈ ರೀತಿ ಫೋಟೋಸ್ ಬರುತ್ತೆ. ಈ ರೀತಿ ಇದರಲ್ಲಿ ನೀವು ಯಾವ್ದು ಬೇಕೋ ಅದನ್ನು ಇಟ್ಕೋಬೋದು. ಏನು ಬೇಡಪ್ಪ, ನಮ್ಗೆ ಫುಲ್ ಬರೀ ಫೋಟೋಸ್ ಅಷ್ಟೇ ಬೇಕು, ಸಾಂಗ್ ಅಷ್ಟೇ ಬರಬೇಕಂತಂದರೆ ಫಸ್ಟ್ ಒನ್ನೇ ಕ್ಲಿಕ್ ಮಾಡಿ, ಮ್ಯೂಸಿಕ್ ಒಂದೇ ಬರುತ್ತೆ. ಇದರಿಂದ ನೀವು ಈ ರೀತಿ ಮಾಡಿ ಮೇಲೆ ಡನ್ ಅಂತ ಕ್ಲಿಕ್ ಮಾಡಿದ್ರೆ ಸಾವಿರ ನೆನಪು ಈ ರೀತಿ ಸೆಂಡ್ ಆಗುತ್ತೆ. ಇವಾಗ ನಾವು ಸ್ಟೇಟಸಲ್ಲಿ ಬಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ ಒಂದ್ಸರಿ. ಸಾವಿರ ನೆನಪು, ಮೊದಲು ಹಿಡಿದ ಬಣ್ಣದ ಚಿಟ್ಟೆ, ಮೊದಲು ಕದ್ದ ಜಾತ್ರೆಯ ವಾಚು, ಮೊದಲು ಸೇದಿದ್ದ ಗಣೇಶ ಬೀಡಿ. ಓಕೆ, ಬಂದಿದೆ ವಿಡಿಯೋ. ನೋಡೋದಲ್ಲ ಸ್ನೇಹಿತರೆ, ಇಷ್ಟೇ, ತುಂಬ ಸಿಂಪಲ್ ಆಗಿದೆ. ಯಾರಿಗೂ ಕೊಟ್ಟರು ಸಹ ಈಸಿಯಾಗಿ ವಿಡಿಯೋ ನಾವು ಎಡಿಟ್ ಮಾಡ್ಕೋಬೋದು, ಫೋಟೋಸ್ನ ಎಡಿಟ್ ಮಾಡ್ಕೋಬೋದು. ಈ ಒಂದು ವಿಡಿಯೋ ತಮಗೆಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಇದನ್ನು ಇನ್ನಷ್ಟು ಜನರಿಗೆ ಹಂಚಿಕೆ ಮಾಡ್ಕೊಳ್ಳಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಧನ್ಯವಾದಗಳು.